ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ಇದೇ ಥರ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಮೀಶೋಯಿಂದ ತರಿಸಿರುವಂಥ ಒಂದು ಬಜೆಟ್ ಫ್ರೆಂಡ್ಲಿ ಇರುವಂಥ ಡ್ರೆಸ್ಸಸ್ಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಆಲ್ರೆಡಿ ಒಂದಿನ ನಾನು ವೇರ್ ಮಾಡಿದ್ದೀನಿ. ಸಖತ್ತಾಗಿ ಇದೆ, ಕಲರ್ ಸಖತ್ತಾಗಿದೆ. ಆ್ಯಂಡ್ ಈವನ್ ನೀವು ನೋಡ್ಬೋದು ಪ್ಯಾಟರ್ನ್ ಯಾವ ಥರ ಇದೆ ಮುಂದೆಗಡೆ ಅಂತ. ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ಸ್ಲೀವ್ಸು ಅಷ್ಟೇ. ಈ ಸ್ಲೀವ್ಸ್ ಈ ಥರ ಇರೋದಕ್ಕಿಂತ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇರೋದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಬರ್ಡೇ ಪಾರ್ಟೀಸ್ಗಾಗಿರ್ಬೋದು, ಇಲ್ಲ ನಿಮ್ಮ ಬರ್ಡೇ ಔಟ್ಫಿಟ್ ನೀವು ಹುಡುಕ್ತಾ ಇದ್ರೆ, ಇಲ್ಲಾಂದರೆ ಯಾವುದಾದ್ರೂ ಫಂಕ್ಷನ್ಸ್ ಇವೆಂಟ್ನ ಅಟೆಂಡ್ ಮಾಡಬೇಕು, ತುಂಬ ಎಲಿಗೆಂಟಾಗಿ ಕಾಣಿಸ್ಬೇಕು ಅಂತ ಅಂದರೆ ಈ ಡ್ರೆಸ್ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸಖತ್ತಾಗಿ ಇದೆ, ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದು ಬಂದ್ಬಿಟ್ಟು ಫುಲ್ ಲೆಂತ್ ಇರೋವಂಥ ಡ್ರೆಸ್ಸು, ಅಂದರೆ ಫುಲ್ ಗೌನ್ ಥರನೇ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ನೀವು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದರ ಲಿಂಕ್ನ. ಸೊ ನೀವು ಸಹ ಬೈ ಮಾಡ್ಬೋದು. ದೊಡ್ಡದಾಗಿದೆ, ಸೊ ಎಕ್ಸ್ಟ್ರಾ ಸ್ಮಾಲ್ ತೊಗೊಂಡ್ರೆ ನನಗೆ ಕರೆಕ್ಟಾಗಿರುತ್ತೆ. ಸೊ ಎಕ್ಸ್ಚೇಂಜ್ ಮಾಡಿಸ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ. ಕಾಲೇಜ್ಗೆ ಹೋಗೋ ಪ್ರತಿಯೊಂದು ಹೆಣ್ಮಕ್ಳಿಗೂ, ಇಲ್ಲ ಅಂತ ಅಂದರೆ ಫಾರ್ಮಲ್ ಡ್ರೆಸ್ ಹುಡುಕ್ತಾ ಇರ್ತೀವಲ್ಲ, ಇವಾಗ ಆಫೀಸ್ಗೆ ಹೋಗೋವಂಥವ್ರಿಗೆಲ್ಲರಿಗೂ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಬಜೆಟ್ ಫ್ರೆಂಡ್ಲಿಯಲ್ಲಿರುವಂಥ ಈ ಡ್ರೆಸ್ನ ತೋರಿಸ್ತೀನಿ. ನನಗೆ ಇದು ಕಲರ್ ಕಾಂಬಿನೇಷನ್ ಅಂದರೆ ಆ್ಯಕ್ಚುಲಿ ತುಂಬ ರೇರ್ ಕಲರ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತರಿಸ್ದೆ. ಹೇಗೆ ಕಾಣಿಸುತ್ತೆ, ಕ್ವಾಲಿಟಿ ಹೇಗಿದೆ ತೋರಿಸ್ತೀನಿ. ಸೊ ಫಸ್ಟು ಅನ್ಪ್ಯಾಕ್ ಮಾಡಿಬಿಡೋಣ. ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಫಸ್ಟ್ಗೂ ಇವಾಗೂ ಮೀಶೋದಲ್ಲಿ ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳನ್ನ ಬಿಡ್ತಾ ಇದ್ದಾರೆ. ವಿತ್ ಕ್ವಾಲಿಟಿ ಅಂತೂ ಸಖತ್ತಾಗಿರುತ್ತೆ, ಬಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ. ಸೊ ಈ ಥರ ಇದೆ. ಆ್ಯಕ್ಚುಲಿ ಇದೇ ಥರ ಸೇಮ್ ಇವಾಗ ನಾವು ಈ ಜಯನಗರ 4th ಬ್ಲಾಕ್ ಚಿಕ್ಕಪೇಟೆಲ್ಲೂ ತೊಗೋತೀವಿ, 300 ರುಪೀಸ್ಗೆ ಪೇರ್ ಬರುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ, 1-2 ವಾಶ್ಗೆ ಹೊಟ್ಟೋಗ್ಬಿಡುತ್ತೆ. ಇದು ಈ ಥರ ಇದೆ. ಕಾಟನ್ ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನೀವು ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಸಿ. ಆ್ಯಂಡ್ ಇದಕ್ಕೆ ಒಂದು ಟಾಪು ಪೇರ ವಿತ್ ಒಂದು ದುಪ್ಪಟ್ಟ ವಿತ್ ಪ್ಯಾಂಟ್ 3 ಇದೆ. ಸೊ ಈ ಥರ ಕಾಣಿಸ್ತಾ ಇದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಲರು ಅಷ್ಟೇ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಸೊ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ದುಪ್ಪಟ್ಟ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೊಳ್ಬೋದು. ಆ್ಯಂಡ್ ಈವನ್ ಪ್ಯಾಂಟು ಸಹ ಅಷ್ಟೇ, ನೀವು ನೋಡ್ಬೋದು ಇಲ್ಲಿ. ಸೊ ಪ್ಯಾಂಟು ಈ ಥರ ಇದೆ, ಈ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಪ್ರಿಟ್ಟಿಯಾಗಿ ಕಾಣಿಸುತ್ತೆ. ಫಾರ್ಮಲ್ಸ್ ಆ್ಯಂಡ್ ಕಾಲೇಜ್ ವೇರು, ಮತ್ತು ನಿಮಗೆ ಆಫೀಸ್ ವೇರ್ಸ್ ಆಗಿರ್ಬೋದು, ಇಲ್ಲ ಕಾಲೇಜ್ಗೆ ಹಾಕ್ಕೊಂಡು ಹೋಗೋಕ್ಕೆ, ಇಲ್ಲ ಟೆಂಪಲ್ ರನ್ ಆ ಥರ ಎಲ್ಲ ಹೋದಾಗ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ತುಂಬ ಡೀಸೆಂಟಾಗಿ ಕಾಣಿಸ್ತಾ ಇದೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ಡ್ರೆಸ್ಸು ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಹೇಳಿ ಹಾಕಿ, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇದೆಲ್ಲ ಅರೌಂಡ್ ಜಸ್ಟ್ 350 ರುಪೀಸಲ್ಲಿ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಮೀಶೋಲ್ಲಿ ಸಿಗ್ತಾ ಇದೆ. ಸೊ ಅದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕುರ್ತಾ ಸೆಟ್ಟೇನೆ. ಸೊ ಈ ಥರ ಇದೆ, ಈ ಕಲರು ಪರ್ಪಲ್ ಕಲರ್. ಇದ್ರ ಜೊತೆಗೆ ನಮಗೆ ದುಪ್ಪಟ್ಟ ಸೆಟ್ ಸಹ ಬಂದಿದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ವಿತ್ 1 ಪ್ಯಾಂಟ್ ಸೆಟ್. ಸೊ ಇದು ಓಲ್ ಕುರ್ತಾ ಸೆಟ್ ಬಂದಿದೆ. ಸೊ ಇದು ಹೇಗೆ ಕಾಣಿಸುತ್ತೆ ಅಂತ ಹಾಕೊಂಡು ಬರ್ತೀನಿ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ಅದರದಿಂದನೇ ಎಂಬ್ರಾಯ್ಡ್ರಿ ಡಿಸೈನಿಂಗ್ ಎಷ್ಟು ಡೀಟೇಲಿಂಗ್ ಆಗಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಈ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಎಂಬ್ರಾಯ್ಡ್ರಿ ಡಿಸೈನಿಂಗು. ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಈ ಥರ ಎಲ್ಲ ನನಗೆ ಡ್ರೆಸ್ಸೇ ಸಿಗ್ತಾ ಇರಲಿಲ್ಲ. ಅವಾಗೆಲ್ಲ ಯಾವುದೋ ಪ್ಯಾಂಟಿಗೆ ಯಾವುದೋ ಟಾಪ್ ಹಾಕ್ಕೊಳ್ಳೋ ಥರ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದಿದ್ದು, ಲೆಗಿನ್ಸ್ ಪ್ಯಾಂಟ್ ಬರುತ್ತಲ್ಲ ಆ ಥರ. ಸೊ ಇವಾಗಂತೂ ಆಪ್ಷನ್ಸ್ ತುಂಬಾ ಇದೆ, ಅಂದರೆ ಆಫೀಸ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಯಾವ ಕಲರ್ ಇಲ್ಲ ಅಂತ ನೋಡ್ಬೇಕು ಇವಾಗ, ಆ ಥರ ಆಗೋಗಿದೆ. ಸೊ ದುಪ್ಪಟ್ಟನೂ ಅಷ್ಟೇ ಈ ಥರ ಇದೆ, ಸಖತ್ತಾಗಿದೆ. ಆ್ಯಕ್ಚುಲಿ ದುಪ್ಪಟ್ಟನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ದುಪ್ಪಟ್ಟಗಳನ್ನ ನಾವು ಬೇಕಂದರೆ ಬೇರೆದಕ್ಕೂ ನಾವು ಮ್ಯಾಚ್ ಮಾಡ್ಕೊಳ್ಬೋದು. ಸೊ ಈ ಥರ ಕಾಣಿಸುತ್ತೆ, ನಂಗೆ ಸಖತ್ ಇಷ್ಟ ಆಯ್ತು. ಈವನ್ ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಪ್ಯಾಂಟ್ ಹಾಕ್ಕೊಂಡ್ರೆ ಟೈಟ್ ಆಗಿಬಿಡುತ್ತೆ. ಇವಾಗ ನನ್ನ ಸೈಜ್ ಆ್ಯಕ್ಚುಲಿ ಬರೀ ಸ್ಮಾಲ್ ಅಷ್ಟೇ, ಬಟ್ ಒಂದು ಸ್ವಲ್ಪ ಲೂಸ್ ಆಗುತ್ತೆ. ಬಟ್ ಎಕ್ಸ್ಟ್ರಾ ಸ್ಮಾಲ್ ಪ್ಯಾಂಟ್ ತೊಗೊಂಡ್ರೆ ತುಂಬ ಟೈಟ್ ಆಗಿಬಿಡುತ್ತೆ. ನಾರ್ಮಲ್ ಸ್ಮಾಲ್ ತೊಗೊಂಡ್ರೆ ಕರೆಕ್ಟಾಗಿ ಫಿಟ್ಟಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸ್ಮಾಲ್ ತೊಗೊಂಬಿಟ್ಟು ಒಂದು ಸ್ವಲ್ಪ ಬೇಕು ಅಂದರೆ ಆಲ್ಟ್ರೇಷನ್ ಮಾಡ್ಕೋತೀನಿ. ಬಟ್ ಈ ಸತಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಫೇಸಿಗೆ ಕಲರ್ಸ್ ಎಲ್ಲನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ಸಖತ್ ಇಷ್ಟ ಆಯಿತು, ಈ ಕಲರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಈವನ್ ದುಪ್ಪಟ್ಟನೂ ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಅಂದರೆ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು.
ಓಪ್ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇದ್ರದ್ದು ಅಷ್ಟೇ, ಬೇಕು ಅಂದರೆ ನಾನು ಡ್ರೆಸ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕು ಅಂದರೆ ಟ್ರೈ ಮಾಡಿ ತಗೊಂಡು ನೋಡಿ ಸೊ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ನನ್ನ ಸೈಜ್ ಯಾರಾದರೂ ಇದ್ದರೆ ನಿಮಗೆ ಸ್ಮಾಲ್ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಮೇಯ್ನಾಗಿ ಏನಂದರೆ ನನ್ನ ಹೈಟಿಗೆ ಪ್ಯಾಂಟ್ಗಳು ಸೂಟ್ ಆಗೋದೇ ಇಲ್ಲ, ಬಿಕಾಸ್ ನಾನು ತುಂಬ ಶಾರ್ಟ್ ಇರೋದ್ರಿಂದ. ಪ್ಯಾಂಟ್ಗಳು ಯೂಶಲಿ ತುಂಬ ದೊಡ್ಡ ಆಗಿಬಿಡುತ್ತೆ, ಇಲ್ಲ ಟಾಪ್ ತುಂಬ ದೊಡ್ಡ ಆಗಿಬಿಡುತ್ತೆ. ಬಟ್ ಮೀಶೋದಲ್ಲಿ ಬರೋ ಪ್ರಾಡಕ್ಟ್ ಎಲ್ಲನೂ ಪರ್ಫೆಕ್ಟ್ ಸೈಜ್ ಇರುತ್ತೆ, ಪ್ಯಾಂಟ್ ಆಗಲಿ ಟಾಪ್ ಆಗಲಿ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಸೊ ಸಖತ್ ಇಷ್ಟ ಆಯಿತು ನನಗೂ. ಆ್ಯಂಡ್ ಕೊನೆಯದಾಗಿ ಬಂದ್ಬಿಟ್ಟು ಈ ಕುರ್ತಾ. ಬಟ್ ಆ ಕುರ್ತಾ ಈ ಕುರ್ತಾ ಸ್ವಲ್ಪ ಸಿಮಿಲರ್ ಕಲರ್ ಇದೆ, ಬಟ್ ಡಿಫ್ರೆಂಟ್ ಪ್ಯಾಟ್ರನ್ನು, ಡಿಫ್ರೆಂಟ್ ಏನು ಹೇಳ್ತಾರೆ ದುಪ್ಪಟ್ಟ ಅದೆಲ್ಲ ಸೇಮ್ ಇಲ್ಲ. ಬಟ್ ಗೊತ್ತಿಲ್ಲದೇನೋ ಸೇಮ್ ಕಲರೇ ತರಿಸ್ಬಿಟ್ಟಿದ್ದೀನಿ. ಡಾರ್ಕ್ ಇದೆ, ಸ್ವಲ್ಪ ಕಲರ್ ಇಲ್ಲ, ಡಾರ್ಕ್ ಇದೆ. ಅದು ಸ್ವಲ್ಪ ಲೈಟ್ ಕಲರ್ ಇತ್ತು, ಬಟ್ ಇದು ಡಾರ್ಕ್ ಕಲರ್ ಇದೆ. ಈ ದುಪ್ಪಟ್ಟ ಎಲ್ಲ ಬೇರೆ. ಸೊ ಈ ಥರ ಇದೆ. ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ಹಾಕೊಂಡು ಬರ್ತೀನಿ. ಸೊ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇದು ಸಿಂಪಲ್ ಥರನೂ ಕಾಣಿಸಲ್ಲ, ತುಂಬ ಡಿಸೆಂಟಾಗಿ ಕಾಣುತ್ತೆ. ಅದ್ರ ಜೊತೆಗೆ ಈಗ ಆಫೀಸು ಎಲ್ಲದಕ್ಕೂ ಅಷ್ಟೇ ಫಾರ್ಮಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದ್ರದ್ದು ಲಿಂಕ್ನ ಹಾಕಿರ್ತೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ಲಿಂಕ್ನ ಕ್ಲಿಕ್ ಮಾಡಿ ತೊಗೊಳ್ಬೋದು. ಅದ್ರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ. ಆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದಕ್ಕಿಂತ ಜಾಸ್ತಿ ಆಗಿರೋವಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ನೀವು ಬೇಕು ಅಂದರೆ ಸ್ಟೋರೀಸ್ ಬೈ ಸಿರಿ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜು. ಸೊ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ತುಂಬ ಚೆನ್ನಾಗಿರೋವಂಥ ಪ್ರಾಡಕ್ಟ್ಗಳಾಗಿರ್ಬೋದು, ಇಲ್ಲ ನನ್ನ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ಇನ್ಮೇಲೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ ಹೇಳಿ. ಸೊ ಶುರು ಮಾಡ್ತಾ ಇದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.